ಬೆಳಗಾವಿ ಜಿಲ್ಲೆಯಲ್ಲಿ ಬುಧವಾರ ಮಧ್ಯಾಹ್ನ ಸುಮಾರು 1:30 ಗಂಟೆಯಿಂದ 1:35ಕ್ಕೆ ಶುಗರ್ ಫ್ಯಾಕ್ಟ್ರಿ ಇನಾಮದಾರ್ ಶುಗರ್ ಫ್ಯಾಕ್ಟ್ರಿ ಮುರುಗೋಡು ಮರಗುಂಬಿ ವಿಲೇಜ್ ಹತ್ರ ಇರುವ ಒಂದು ಶುಗರ್ ಫ್ಯಾಕ್ಟ್ರಿ ಇನಾಮದಾರ್ ಶುಗರ್ ಫ್ಯಾಕ್ಟ್ರಿಯಲ್ಲಿ ಒಂದು ಘಟನೆ ಅಪಘಾತ ಆಗಿದೆ. ಆ ಅಪಘಾತದಲ್ಲಿ ಒಂದು ಬಾಯ್ಲರ್ ಕಡೆಯಿಂದ ಕಾನ್ಸಂಟ್ರೇಟೆಡ್ ಶುಗರ್ ಲಿಕ್ವಿಡ್ ಹೋಗುವುದಲ್ಲಿ ಒಂದು ವಾಲ್ವಲ್ಲಿ ಸಮಸ್ಯೆ ಇದೆ ಅಂದರೆ ಹೇಳ್ತಾ ಇದ್ದರು. ಸಮಸ್ಯೆಯನ್ನು ಸರಿಪಡಿಸೋದಕ್ಕೆ ಸುಮಾರು 8 ಜನ ಅಲ್ಲಿ ಮೇಲೆ ಹೋಗಿ ಸರಿಪಡಿಸುವ ಪ್ರಯತ್ನ ನಡೆಸುವ ಸಂದರ್ಭದಲ್ಲಿ ಅಲ್ಲಿ ಮುಂಜಾಗ್ರತೆ ಸರಿಯಾಗಿ ತಗೊಂಡಿಲ್ಲ ಕಾರಣದಿಂದ ಅಲ್ಲಿದ್ದ ಕಾನ್ಸಂಟ್ರೇಟೆಡ್ ಹಾಟ್ ಶುಗರ್ ಲಿಕ್ವಿಡ್ ಈ 8 ಜನ ಮೇಲ್ಗಡೆ ಚೆದರಿ ಬಿದ್ದಿತ್ತು. ತಕ್ಷಣ ಅಲ್ಲಿಂದು ಸ್ವಲ್ಪ ಟೈಮಲ್ಲಿ ಮೇಲೆ ಎಂದು ಕೆಳಗೆ ಇದು ಆಗಿರೋದು ಸುಮಾರು ಒಂದು 4 ಫ್ಲೋರ್ ಹೈಟ್ಗಿಂತ ಮೇಲೆ ಅಲ್ಲಿ ಆಗಿರುತ್ತದೆ. ಸೊ ಅಲ್ಲಿಂದು ತಕ್ಷಣ ಮಾಹಿತಿ ಬಂದಾದ ಮೇಲೆ ಲೋಕಲ್ ಸ್ಥಳೀಯ ಪೊಲೀಸರು ಮುರುಗೋಡು ಇನ್ಸ್ಪೆಕ್ಟರ್ ಮಠಪತಿ DSP ಚಿದಂಬರ ಅವರಲ್ಲಿ ಸ್ಥಳಕ್ಕೆ ಹೋಗಿದ್ದಾರೆ. ಘಟನೆ ಗೊತ್ತಾದ ನಂತರ ಇಮಿಡಿಯೇಟ್ಲಿ ಎಲ್ಲರ ಹಾಸ್ಪಿಟಲ್ ಅಲ್ಲಿ ಕೆಲವೊಂದರೆ ಫಸ್ಟ್ ಏಡ್ಗಾಗಿ ಬೈಲಹೊಂಗಲಕ್ಕೆ ಹೋಗಿ ಉಳಿದವರನ್ನು KLE ಹಾಸ್ಪಿಟಲ್ಗೆ ತಕ್ಷಣ ಶಿಫ್ಟ್ ಮಾಡಲಾಗಿದೆ. 8 ಜನಕ್ಕೆ ಆವಾಗ ಗಂಭೀರವಾದ ಗಾಯಗಳಾಗಿರುತ್ತದೆ. ಆವಾಗಲೇ ಬರುವಾಗಲೇ ಒಂದು 3 ಜನಕ್ಕೆ ಡೆತ್ ಆಗಿರೋದಾಗಿ ಡಾಕ್ಟ್ರು ಆದಮೇಲೆ ಡಿಕ್ಲೇರ್ ಮಾಡಿರ್ತಾರೆ. ಉಳಿದ 5 ಜನಕ್ಕೆ ಗಂಭೀರವಾದ ಗಾಯ ಆಗಿರ್ತದೆ. ಅದರಲ್ಲಿ ಕೂಡ 4 ಜನ ಈಗ ತೀರ್ಕೊಂಡಿದ್ದಾರೆ. ಒಟ್ಟು 8 ಜನಕ್ಕೆ ಗಂಭೀರವಾದ ಗಾಯ ಆಗಿರೋದಲ್ಲಿ 7 ಜನ ಈಗ ತೀರ್ಕೊಂಡಿದ್ದಾರೆ. ಇನ್ನು ಒಬ್ಬರು ಅವರು ಕೂಡ ಗಂಭೀರವಾದ ಗಾಯ ಇರ್ತದೆ. ಇದರಲ್ಲಿ ಡೀಟೇಲ್ ಹೇಳಬೇಕಾದ್ರೆ ಅಕ್ಷಯ್ ಸುಭಾಷ್ ಇವರಿಗೊಂದು 48 ವಯಸ್ಸು, ಇವರು ಬಾಲ್ಕೋಟೆಯವರು. ದೀಪಕ್ ನಾಗಪ್ಪ ನಮ್ಮ ಬೈಲಹೊಂಗಲ್ ಬೆಳಗಾವಿಯವರು. ಸುದರ್ಶನ್ ಮಹಾದೇವ್ ಇವರು ಖಾನಾಪುರ್ ಬೆಳಗಾವಿ. ಮಂಜುನಾಥ್ ಮಡಿವಾಳಪ್ಪ ಬೈಲಹೊಂಗಲ್ ಬೆಳಗಾವಿ. ಮಂಜುನಾಥ್ ಗೋಪಾಲ್ ಇವರು ಅತ್ನಿ ತಾಲೂಕು ಬೆಳಗಾವಿ. ಗುರುಪಾದಪ್ಪ ಜಮಖಂಡಿ ಬಾಲ್ಕೋಟೆ ಜಿಲ್ಲೆ. ಭರತೇಶ್ ಬಸಪ್ಪ ಇವರು ಗೋಕಾಕ್ ತಾಲೂಕು ಬೆಳಗಾವಿ ಡಿಸ್ಟಿಕ್. ಗಂಭೀರವಾದ ಗಾಯಪಡಿಸಿ ಈಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯಲ್ಲಿರುವವರು ರಾಘವೇಂದ್ರ ಮಲ್ಲಪ್ಪ ಇವರು ಬೆಳಗಾವಿ ಜಿಲ್ಲೆಯವರು. ಇವರಿಗೆ ಈಗ ತೀವ್ರ ಚಿಕಿತ್ಸೆ ICU ಯೂನಿಟಲ್ಲಿದ್ದಾರೆ. ಈ ಘಟನೆ ಸಂಬಂಧವಾಗಿ ನಮ್ಮ ಪೊಲೀಸ್ ಠಾಣೆಯಲ್ಲಿ ಆಲ್ರೆಡಿ FIR ದಾಖಲಾಗಿದೆ, ವಿಚಾರಣೆ ನಡೀತಾ ಇದೆ. ಈ ಘಟನೆಯಲ್ಲಿ ನಾವು 4/2026 ನಾವು ಆಲ್ರೆಡಿ FIR ಮಾಡಲಾಗಿದೆ. ಈ ತನಿಖೆಯಲ್ಲಿ ಮುಖ್ಯ ಕಾರಣ ಅವರು ಏನು ಹೇಳಿರ್ತಾರೆ ಅಂದರೆ ಲೋಪಗಳು ಸೇಫ್ಟಿ ಪ್ರಿಕಾಷನ್ಸ್ ತೊಗೊಂಡಿರಬೇಕಾಯಿತು. ಅಟ್ಲೀಸ್ಟ್ ಇಂಥ ಒಂದು ಕಾನ್ಸಂಟ್ರೇಟೆಡ್ ಶುಗರ್ ಇದೆಲ್ಲ ನಾವು ಹ್ಯಾಂಡಲ್ ಮಾಡೋ ಸಂದರ್ಭದಲ್ಲಿ ಶುಗರ್ ಫ್ಯಾಕ್ಟ್ರಿಯನ್ನು ಅಡ್ಮಿನಿಸ್ಟ್ರೇಟ್ ಮಾಡುವವರು ಮತ್ತು ಟೆಕ್ನಿಕಲ್ ಟೀಮ್ ಇಂಜಿನಿಯರ್ಸ್ ಇವರೆಲ್ಲ ಅಲ್ಲಿ ಕೂಲಿ ಕಾರ್ಮಿಕರಿಗೆ ಸರಿಯಾದ ರೀತಿಯಲ್ಲಿ ಒಂದು ಸೇಫ್ಟಿ ಪ್ರಿಕಾಷನ್ಸನ್ನು ಕೊಟ್ಟಿರಬೇಕು ಅಂತ ಹೇಳಿ ಯಾರ್ಯಾರೆಲ್ಲ ಕೊಟ್ಟಿಲ್ಲ. ಜನರಲ್ ಮ್ಯಾನೇಜರ್ ಟೆಕ್ನಿಕಲ್ ಹೆಡ್ ಸುಬ್ಬರತ್ನ ಮಂದ್ರ ಒಬ್ಬರ ಹೆಸರು, ಮತ್ತು ಪ್ರವೀಣ್ ಕುಮಾರ್ ಜನರಲ್ ಮ್ಯಾನೇಜರ್ ಇಂಜಿನಿಯರಿಂಗ್ ಹೆಡ್, ಮತ್ತು ವಿನೋದ್ ಕುಮಾರ್ ಜನರಲ್ ಮ್ಯಾನೇಜರ್ ಪ್ರಾಸೆಸಿಂಗ್. ಸೊ ಇಂಥ 3 ಜನ ಮೇಲ್ಗಡೆ ಈಗ ದೂರು ಕೊಟ್ಟಿದ್ದಾರೆ. ದೂರನ್ನು ಸ್ವೀಕರಿಸಿ FIR ಕೂಡ ಮಾಡಲಾಗಿದೆ. ಈ ಒಂದು ಅಪಘಾತದಲ್ಲಿ ಈಗ ನಾವು ಕೂಡ ತಕ್ಷಣ ಒಂದು ಜೀವನ ಉಳಿಸುವುದಕ್ಕೆ ಪೊಲೀಸ್ ಇಲಾಖೆಯಿಂದ ಗ್ರೀನ್ ಕಾರಿಡಾರ್ ಮಾಡಿ ಪೊಲೀಸ್ ಎಸ್ಕಾರ್ಟ್ ಮಾಡಿ ಬಾಡಿಯನ್ನು KLE ಹಾಸ್ಪಿಟಲ್ಗೆ ಕರ್ಕೊಂಡು ಬಂದು ಪ್ರಯತ್ನ ಮಾಡಿದ್ದೀವಿ. ಆದರೆ ಕೂಡ ಈಗ 7 ಜನ ಮೃತಪಟ್ಟಿರ್ತಾರೆ.